ನಂದು ಪ್ರಶ್ನೆ, ನಾನು ಪ್ರತ್ಯೇಕ ಉರ್ದು ಕನ್ನಡ ಅದು ಇದು ಅಂತ ಹೇಳಲ್ಲ. ಮಕ್ಕಳಿಗೆ ಶಿಕ್ಷಣ ಹೋಗಬೇಕು, ಶಿಕ್ಷಣ ಕೊಡಬೇಕು, 100ಕ್ಕೆ 100 ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಜೊತೆ ಕೊಡಬೇಕು. ಈಗ ನೀವು ಮೈನಾರಿಟಿ ಡಿಪಾರ್ಟ್ಮೆಂಟಿಗೆ ಪ್ರತ್ಯೇಕ ಕೊಟ್ಟಿದ್ದೇ ತಪ್ಪು. ನಾನು ಈ ವೇದಿಕೆ ಮೂಲಕ ಹೇಳ್ತೀನಿ, ಶಿಕ್ಷಣ ಇಲಾಖೆಯೇ ತಾವು ತಂದೆ ಆಗಿದ್ದೀರ. ಇಡೀ ರಾಜ್ಯದ ಪೇರೆಂಟ್ಸ್ ಅಸೋಸಿಯೇಷನ್ ಅವರು ಒಂದು ಅರ್ಜಿ ಕೊಟ್ಟಿದ್ದಾರೆ, ಕರಾಟ ಅಸೋಸಿಯೇಷನ್ ಅವರು ಒಂದು ಅರ್ಜಿ ಕೊಟ್ಟಿದ್ದಾರೆ, ಒಂದು NGO ಅವರು ನನಗೊಂದು ಅರ್ಜಿಯನ್ನು ಕೊಟ್ಟಿದ್ದಾರೆ. ಮಾನ್ಯ ಸಭಾಪತಿಯವರೇ, ಅವ್ರು KPSC ಇದು ಮೈನಾರಿಟಿ ಡಿಪಾರ್ಟ್ಮೆಂಟಿಂದ ಹೇಳ್ತಾರೆ, ಮೌಲಾನಾ ಆಜಾದ್ ಶಾಲೆಗಳನ್ನು KPS ಶಾಲೆಗಳನ್ನು ಉನ್ನತೀಕರಿಸಲಾಗಿದೆ. ಈಗ ಆಲ್ರೆಡಿ ಅವರು ರಾಜ್ಯದಲ್ಲಿ ಮೌಲಾನಾ ಆಜಾದ್ ಶಾಲೆ ಶುರು ಮಾಡಿದ್ದಾರೆ. ಅದು ಪ್ರತ್ಯೇಕ ಬಿಡಿ. ಅದು ನಿಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥವು, ನಿಮ್ಮ ಅಧೀನದಲ್ಲಿರ್ತಕ್ಕಂಥ ಉರ್ದು ಮಾಧ್ಯಮದ ಶಾಲೆ. ತಾವೇ ಹೇಳೋ ಹಾಗೆ 4,000 ಶಾಲೆಗಳ ಗತಿ ಏನು? ಆ ಶಾಲೆಗಳಲ್ಲಿ ಆಯ್ಕೆ ಮಾಡುವ KPSC ಮಾದರಿಯಲ್ಲಿ ಶಾಲೆ ಮಾಡಬೇಕಂತ ಯಾರು? ಇವರು ಮಾಡಿ ಪ್ರಾರಂಭ ಮಾಡಿರ್ತಕ್ಕಂಥ ಮೌಲಾನಾ ಆಜಾದ್ ಶಾಲೆಗಳನ್ನು ಉನ್ನತೀಕರಿಸ್ತಾ ಇದ್ದೀವಿ ಅಂತ 100 ಶಾಲೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಬೇಡ ಮಾನ್ಯ ಸಭಾಪತಿಯವರೇ. ಒಂದು ಕಣ್ಣಲ್ಲಿ ಸುಣ್ಣ, ಒಂದು ಕಣ್ಣಲ್ಲಿ ಬಣ್ಣ ಬೇಡ. ಇಡೀ ರಾಜ್ಯದಲ್ಲಿ ಕನ್ನಡ ಇರಲಿ, ತಮಿಳು ಇರಲಿ, ತೆಲುಗು ಇರಲಿ, ಉರ್ದು ಇರಲಿ, ಎಲ್ಲ ಶಾಲೆಗಳಿಗೆ ತಾವೇ ಮಂತ್ರಿಯವರು, ತಾವೇ ಮಾಡಬೇಕು. 800 ಶಾಲೆಗಳಲ್ಲಿ ಒಂದು 500 ಶಾಲೆ ಬಹಳಷ್ಟು ಯಾರು ಶಿಕ್ಷಣದಿಂದ ವಂಚಿತರಾಗಿದೆ ಅಂತಾರೆ ನಿಮಗೂ ಗೊತ್ತಿರ್ತಕ್ಕಂಥ. ಸದಾ ಈ ವೇದಿಕೆ ಮೇಲೆ ಹಲವಾರು ಚರ್ಚೆಗಳನ್ನು ಮಾಡಿದ್ವಿ. ಒಂದು ಶಾಲೆ, ಒಂದು ಹೇಳ್ತೀನಿ ಮಾನ್ಯ ಸಭಾಪತಿಯವರೇ, ಒಂದು ಮಂಗಳೂರಲ್ಲಿ ಒಂದು ಬೆಂಗರೆ ಗೌರ್ಮೆಂಟ್ ಸ್ಕೂಲ್ ಅಂತ ಹೇಳಿ 900 ಸ್ಟೂಡೆಂಟ್ಸ್ ಇದ್ದಾರೆ. 100ಕ್ಕೆ 100 ಮೈನಾರಿಟಿ ಸ್ಟೂಡೆಂಟ್ಸ್ ಕನ್ನಡ ಮೀಡಿಯಮಲ್ಲಿ ಓದ್ತಾ ಇದ್ದಾರೆ. ಅಲ್ಲಿ ಜಾಗನೂ ಕೂಡ 5 ಎಕರೆ ಜಾಗ ಇದೆ. ಬಹಳ ಶಿಸ್ತಾಗಿ ಬಹಳ ಚೆನ್ನಾಗಿ ಹೋಗ್ತಾ ಇದೆ. ಆ ಶಾಲೆಗೆ KPSC ಶಾಲೆ ಮಾಡಲ್ಲ. ಮೈನಾರಿಟಿ ಡಿಪಾರ್ಟ್ಮೆಂಟ್ ಹೇಳಿದ್ರೆ ನಮಗೆ ಬರಲ್ಲ, ಅದು ಕನ್ನಡ ಮೀಡಿಯಂ ಅಂತ ಹೇಳ್ತಾರೆ. ಡೋಂಟ್ ಬ್ರಿಂಗ್ ದ ಮೀಡಿಯಂ ಫಾರ್ ಇನ್ಸ್ಟ್ರಕ್ಷನ್ ಬಿಟ್ವೀನ್ ಟು ಅನೌನ್ಸ್ ದ KPSC. ಅದನ್ನ ಯಾಕೆ ಅಡಚಣೆ ಮಾಡ್ಕೊಳ್ತಾ ಇದ್ದೀರಾ? ಇನ್ನೊಂದು ಶಾಲೆ ಬಿಜಾಪುರಲ್ಲಿ ಒಂದು ಸತತವಾಗಿ ಒಂದು 8 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲಿ ಪೋಷಕರು ಮತ್ತೆ ಅಲ್ಲಿ NGOಗಳು. ಅಲ್ಲಿ ಒಂದು ಶಾಲೆ ಸುಮಾರು 150 ವರ್ಷಗಳ ಹಿಂದೆ ಶುರು ಮಾಡಿರ್ತಕ್ಕಂಥ ಗಮನಕ್ಕೆ ತನ್ನಿ ಅಮ್ಮ, ಅದನ್ನ ಗಮನಕ್ಕೆ ತನ್ನಿ. ಇದು ಗಂಭೀರವಾಗಿ ಗಮನಕ್ಕೆ ತಂದಿದ್ದೀರಲ್ಲ ಮಂತ್ರಿಗಳ ಹತ್ರ. ಅಲ್ಲಲ್ಲ, ಇದೇ ರೀತಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮೈನಾರಿಟಿ ಡಿಪಾರ್ಟ್ಮೆಂಟ್ ಅವರು ನೋಡಲ್ಲ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ನೋಡಲ್ಲ ಅಂದ್ರೆ ಯಾರು ನೋಡ್ಬೇಕು? ಅವರಿಗೆ ಯಾಕೆ ಮಲ್ತಾ ಈ ಧೋರಣೆ? ಒಂದು ಭದ್ರಾವತಿ ತಾಲೂಕು ಇಡೀ ಸ್ಟೇಟ್ ಅಲ್ಲಿ ದೊಣಪ್ಘಟ್ಟ ಶಾಲೆ ಅಂತ ಇದೆ. ದೊಣಪ್ಘಟ್ಟ ಇಡೀ ಸ್ಟೇಟ್ ಅಲ್ಲಿ ಹೈಯೆಸ್ಟ್ ಸ್ಟ್ರೆಂತ್ ಅದು. ಆ ಶಾಲೆಗೆ ನೀವು KPSC ಶಾಲೆ ಮಾಡಿಲ್ಲ, ಮೈನಾರಿಟಿ ಡಿಪಾರ್ಟ್ಮೆಂಟ್ ಅವರು ಮಾಡಲ್ಲ, ತಾವು ಮಾಡಲ್ಲ. ಸಾಗರಲ್ಲಿ ಶಾಲೆ ಮಾನ್ಯ ಸಭಾಪತಿ ಹಾರ್ಟ್ ಆಫ್ ದಿ ಸಿಟಿಯಲ್ಲಿ ಫಿಶರಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೊಟ್ಬಿಟ್ಟಿದ್ರು. ಅದು ಅಲ್ಲಿ ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಅವರು ಒಂದು ಅಸೋಸಿಯೇಷನ್ ಮಾಡ್ಕೊಂಡು ಅಲ್ಲಿ LKG ಇಂದ ಅವರೇ ದುಡ್ಡು ಹಾಕಿ LKG ಶುರು ಮಾಡಿದ್ದಾರೆ. ಅಲ್ಲಿಂದ ಟೀಚರ್ಸ್ ಕಳಿಸಿದ್ದಾರೆ ದುಬೈಯಿಂದ ಅಲ್ಲಿ ಪಾಠ ಮಾಡಕ್ಕೆ. ಇಂಗ್ಲಿಷ್ ಮೀಡಿಯಂ ಬಹಳ ಅಚ್ಚುಕಟ್ಟು. ಆ ಶಾಲೆ ಪ್ರಪೋಸ್ ಮಾಡಿದ್ವಿ. ಎದರ್ ನೀವು ಎಜುಕೇಶನ್ ಡಿಪಾರ್ಟ್ಮೆಂಟ್ ತಗೊಂಡಿಲ್ಲ, ಆರ್ ನೀವು ಮೈನಾರಿಟಿ ಡಿಪಾರ್ಟ್ಮೆಂಟ್ ತಗೊಂಡಿಲ್ಲ. ಮತ್ತೆ ಈ ತರ ಚಿಕ್ಕೋಡಿಯಲ್ಲಿ ಗಮನಕ್ಕೆ ತನ್ನಿ. ಈಗ ಇವರ ಮಂತ್ರಿಗಳೇ, ಈಗ ಅವ್ರು ಏನ್ ಹೇಳಿದಾರೆ ಅದನ್ನ ಗಮನಕ್ಕೆ ತಗೊಂಡ್ಬಂದು ಅದು ಏನಾಗಿದೆ ಅಂತ ಒಂದು ಹೇಳ್ಬಿಡಿ. ಇಲ್ಲ ಅವ್ರ ಕನ್ಸರ್ನ್ ನನಗೆ ಅರ್ಥ ಆಯ್ತು, ಸದಸ್ಯರ ಕನ್ಸರ್ನ್. ಅವ್ರಿಗೇನಂದ್ರೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ, ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಮಾಡಿದ್ರು? ಮೈನಾರಿಟಿ ಡಿಪಾರ್ಟ್ಮೆಂಟ್ಗೆ ನಾವು ದುಡ್ಡು ಕೇಳಿಲ್ಲ. ಮೈನಾರಿಟಿ ಡಿಪಾರ್ಟ್ಮೆಂಟ್ ಅವರೇ ನಾವು ದುಡ್ಡು ಕೊಡ್ತೀವಿ, ದಯವಿಟ್ಟು ನಮ್ದು ಏನಿದೆ ಅದ್ರ ಮೇಲೆ ತಗೊಳ್ಳಿ ಅಂತ. ಅವರಿಗೆ 500 KPS ಶಾಲೆಯಲ್ಲಿ ಎಲ್ಲ ಶಾಲೆನೂ 10 ಉರ್ದು ಶಾಲೆ ಮಾತ್ರ ನಮಗೆ KPS ಶಾಲೆಯನ್ನ ಕನ್ವರ್ಟ್. ಈಗ ಅವ್ರದ್ದು ಕನ್ಸರ್ನ್ ಏನಂತ ಹೇಳಿದ್ರೆ, ಮೌಲಾನಾ ಆಜಾದ್ ಅನ್ನ ನೀವು ಅಪ್ಗ್ರೇಡ್ ಮಾಡಿ ಕೇಳ್ತಾ ಇದ್ದೀರಾ ಅಂತ ಅವ್ರು ಹೇಳ್ತಾ ಇರೋದು. ಬರೀ ಮೌಲಾನಾ ಅಲ್ಲ, ಉರ್ದು ಶಾಲೆನೂ ಕೂಡ ನಾವು ಏನು ಕಲ್ಯಾಣ ಕರ್ನಾಟಕ ಭಾಗದಿಂದನೂ ಫಂಡ್ ಬರೋದ್ರಲ್ಲೂ ಕೂಡ ಉರ್ದು ಶಾಲೆನ KPS ಆಗಿ ಮಾಡಿದ್ದೀವಿ. ಎಲ್ಲದೂ ಒಟ್ಟಿಗೆ ಮಾಡೋಕ್ಕಾಗಲ್ಲಮ್ಮ. ಯಾಕೆಂತ ಹೇಳಿದ್ರೆ ನನಗೂ ಟೋಟಲ್ ನನ್ನ ಕೈಯಲ್ಲಿ ಇರೋದೇ 800 ಶಾಲೆ. 800 ಶಾಲೆಯಲ್ಲಿ ಇಡೀ ರಾಜ್ಯದಲ್ಲಿ ಮಾಡಿದಾಗ ಕೆಲವು ಉರ್ದು ಶಾಲೆ ಬಂದಿರುತ್ತೆ, ಕೆಲವು ಬರದೇ ಇರ್ಬೋದು. ನೀವು ಯಾವ್ದನ್ನು ಹೇಳ್ತಾ ಇದ್ದೀರಿ ಅದನ್ನು ಕೂಡ ಕನ್ಸಿಡರ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ನಾನು ಮಾಡ್ತೀನಿ, ಇಲ್ಲ ಅಂತ ಹೇಳಲ್ಲ. ಬಟ್ ಅವ್ರ ಕಾಳಜಿ ಗೊತ್ತಾಯ್ತು, ನೀವು ಅಲ್ಲಿ ಭೇದ ಭಾವ ಮಾಡಬೇಡಿ ಅಂತ ಹೇಳಿ. ಮಕ್ಕಳ ಸಂಖ್ಯೆ ಜಾಸ್ತಿ ಎಲ್ಲಿ ಆಗ್ತದೆ ಅದನ್ನ ಮಾತ್ರ ನಾವು ತಗೊಂಡಿದ್ದೀವಿ ಕ್ರೈಟೀರಿಯಾ ಹೊರತು. ಆದರೆ ಇಂಗ್ಲೀಷು ಇಲ್ಲಾಂದ್ರೆ ಉರ್ದು ಇಲ್ಲ ತಮಿಳು ತೆಲುಗು ಆ ಥರ ನಾವು ತಗೊಳಕ್ ಹೋಗಿಲ್ಲ. ಫಸ್ಟ್ ಪ್ರಯಾರಿಟಿಯಲ್ಲಿ ನನ್ನ ಇಲಾಖೆಯಲ್ಲಿ 800 ಮಾತ್ರ ನಾವು ಹಣ ಖರ್ಚು ಮಾಡಿ ಮಾಡೋದು. ಅದ್ರ ಜೊತೆಗೆ ಮೈನಾರಿಟಿಯವರು ಈ ಫಾರ್ಮುಲಾ ಇಷ್ಟ ಆಗಿರೋದ್ರಿಂದ ಅವ್ರು ಕೊಡ್ತಾ ಇದ್ದಾರೆ. ದಟ್ ಈಸ್ ಓನ್ಲಿ ಫಾರ್ ಉರ್ದುನ. ಅದು ಬಹಳ ಆಕ್ಚುಲಿ ಒಳ್ಳೇದು ಆಯ್ತು, ಯಾಕೆಂದ್ರೆ ಇಂಗ್ಲಿಷ್ ಮೀಡಿಯಂ ಸಿಗ್ತದೆ ಅಲ್ಲಿಗೆ.
ಆದರೆ ನಮ್ಮ ಹಣದಲ್ಲಿ ಎಷ್ಟು ಉರ್ದು ಶಾಲೆಗಳು ಕಲ್ಯಾಣ ಕರ್ನಾಟಕದಲ್ಲಿ ನಾವು ಉರ್ದು ಶಾಲೆನ KPS ಆಗಿ ಕನ್ವರ್ಟ್ ಮಾಡಿದ್ವಿ, ಬಟ್ ಎಲ್ಲದೂ ಒಟ್ಟಿಗೆ ಮಾಡೋದಕ್ಕಾಗೋದಿಲ್ಲ. ಮಂತ್ರಿಗಳು ಈಗ ಅವರು ಕೆಲವು ಶಾಲೆಗಳ ಹೆಸರುಗಳನ್ನ ಹೇಳಿದ್ದಾರೆ, ಅದ್ರ ಬಗ್ಗೆ ತಾವು ಮಾತಾಡಿ. ಅದನ್ನು ಮಾಡಿ ಮತ್ತೆ ಅವ್ರು ಯಾವ್ದಾದ್ರು ಇದ್ರ ಕೊಟ್ರೇನು ಕೂಡ ನಾನು ಇಲಾಖೆಯಲ್ಲಿ ಕೊಟ್ಟು ಅದು ಕ್ವಾಲಿಫೈ ಆಗುತ್ತೆ ಅಂದ್ರೆ ನಾನು ಗ್ಯಾರಂಟಿ ಅದನ್ನು ಕನ್ಸಿಡರ್ ಅಲ್ಲ, ಮಾನ್ಯ ಮಾಡಿ. ಸಭಾಪತಿ, ಇಲ್ಲ, ಅವ್ರ ಹತ್ರ ಮಾತಾಡಿ ಅಮ್ಮ. ಈಗ ಇದಕ್ಕೆ ಮಂತ್ರಿಯವರು ಇದು ಪ್ರಶ್ನೋತ್ತರ, ನೀವು ಒಬ್ಬ ಇಲ್ಲ, ವಿಶೇಷಜ್ಞರು ಪ್ರತ್ಯೇಕ ಮಾತಾಡಿದ್ರೆ ಒಂದು ಬಾಕಿಯವ್ರು ಸಭೆ ಹೇಳ್ಬೇಕಲ್ಲಪ್ಪ. ಮಾಡಿದ್ರೆ ಪ್ರತ್ಯೇಕ ನೋಡಿ ಸರ್, ಈಗ ಮಂಗಳೂರದೊಂದು ಉದಾಹರಣೆ ಹೇಳಿದೆ, 900 ಸ್ಟೂಡೆಂಟ್ಸ್ 5 ಎಕರೆ ಜಮೀನ್, ಇನ್ನು ಅದಕ್ಕಿಂತ ಇನ್ನೇನ್ ಮಾನದಂಡ ಬೇಕು? ಈಗ ಅವ್ರು ಮಾತಾಡ್ತಾರೆ ಬಿಡಿ, ನಿಮ್ಗೆ ಕರೆದು ಒಂದ್ಸಲ ಮಾತಾಡ್ಬಿಡಿ. ಹನುಮಂತ ನಿರಾಣಿ ಅವರು